ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಕಾರ್ಖಾನೆ ಮಾಲೀಕರನ್ನು ಭಿಕ್ಷೆ ಕೊಡ್ತಾ ಇಲ್ಲ. 3-4 ವರ್ಷ ಇದ್ರೆ 3,000 5,000 ಕೊಟ್ರೆ ನಮ್ಮ ಎಲ್ಲ ಕೂಲಿ ಕಾರ್ಮಿಕ ಡಬಲ್ ತ್ರಿಬಲ್ ಆಗ್ಯಾವ. ನೀವ್ ಹೆಂಗ್ ಲೆಕ್ಕ ಹಾಕ್ತಿರಿ? ನಾವು ಬೆಳೆಯಕ ಇವತ್ತು ಬೀಜ 12 ತಿಂಗಳು ಬೆಳೆದೋದನ್ನ ಕಬ್ಬು ಮಾಡ್ಬೇಕ, 1 ವರ್ಷಕ್ಕೆ ಮತ್ತೆ ಕಾಯ್ಬೇಕ. ನೀವು 1 ತಾಸಿನಾಗ ಸಕ್ರಿ ಮಾಡ್ತೀರಿ, ಮೊಲಾಸಿಸ್ ಮಾಡ್ತೀರಿ, ಸ್ಪ್ರೀಟ್ ಮಾಡ್ತೀರಿ, ನಿಮ್ಗೆ ಅನುಕೂಲ ಆದಂಗೆ ಮಾಡ್ತೀರಿ, ನಮ್ಗೆ ಲೂಟಿ ಮಾಡಕ್ಕೆ ಕಲ್ತೀರಿ. ಇದೆಲ್ಲ ಪದ್ಧತಿಯನ್ನು ಮುಂದಡಿಯಂಗಿಲ್ಲ. ನಾವು 40 ಲಕ್ಷ ಕಬ್ಬು ಬೆಳೆಗಾರದಾರ, ನಾವೇರೆ ಹೊರಗೆ ಬಂದಪ್ಪ ಅಂದ್ರೆ ಒಂದು ಟನ್ಗೆ 5,500 ರೇಟ್ ತಗೋತು. ಅದಕ್ಕಾಗಿ ಕಬ್ಬು ಬೆಳೆಗಾರ ಕೂಡ ಇವತ್ತು ರಾಜ್ಯದ ಕಬ್ಬು ಬೆಳೆಗಾರ ಎಲ್ಲರೂ ಒಕ್ಕಟ್ಟಾಗೊಂಡ್ರಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡು, ಕಾರ್ಖಾನೆ ಮಾಲಕರು ಏನ್ ಲೂಟಿ ಮಾಡತ್ತಾರ, ತೂಕದಾಗ ಕೂಡ ಮೋಸ ಮಾಡತ್ತಾರು. ತೂಕದಾಗ ಇವತ್ತು ಡಿಜಿಟಲ್ ಕಾಟ ಅಂತೇಳಿ ಅದೊಂದು ಕಂಪ್ಯೂಟರ್ ಎಕ್ಸ್ಟ್ರಾ ಕುಣ್ಸತ್ತಾರ. ಆ ಕಂಪ್ಯೂಟರ್ದೊಳಗ 1 ಟನ್ ಹೊಡಿತಕ್ಕಂಥ ಚಟುವಟಿಕೆ ಮಾಡತ್ತಾರ. ಆ ಕಂಪ್ಯೂಟರ್ ಹೋಗ್ತಕ್ಕಂಥ ವೈರ್ ಕೂಡ ಸೀಸ್ ಮಾಡೋಕಂತ ಕೆಲಸ. ನಾನು ಇವತ್ತು ಬೆಳಿಗ್ಗೆ ಶುಗರ್ ಕಮಿಷನರ್ಗೂ ಮಾತಾಡೈತಿ, ತಕ್ಷಣ ಬಂದು ಬೆಳಗಾವದಾಗ ಏನ್ 4-5 ಜಿಲ್ಲಾ ಐತಿ, ತಕ್ಷಣ ಹೆಚ್ಚೆಂಟಿದ್ರೆ ಏನ್ ಮೋಸ ಆಗತ್ತೈತಿ, ಆ ಮೀಟಿಂಗ್ ಮಾಡ್ತಕ್ಕಂಥ ಶುಗರ್ ಕಮಿಷನರ್ ಕೆಲಸ ಮಾಡಬೇಕು. ಶುಗರ್ ಮಂತ್ರಿ ಕೂಡ ಶಿವಾನಂದ ಪಾಟೀಲ್ ಸಾಹೇಬು ಕೂಡ ಇವತ್ತು ಈ ಶುಗರ್ ಲಾಬಿಗೆ ಮಣಿಬಾರ್ದು, ರೈತರಿಗೆ ಗೌರವ ಕೊಡ್ರಿ. ನಮ್ಮ ರೈತರ ಸಂಬಂಧ ನಿಮ್ನ ಶುಗರ್ ಮಂತ್ರಿ ಮಾಡಿದ್ದು, ಆ ಕಾರ್ಖಾನೆಯವ್ರು ಮಾತು ಕೇಳಕ್ ಮಾಡಿದ್ವು, ಒಂದು ಮಾತು ಮಾತಾಡಕ್ಕೆ ಪುಣ್ಯಾತ್ಮನಿ. ನೀವೊಬ್ಬ ಕಬ್ಬು ಬೆಳೆಗಾರರಾಗಿ ಏನ್ ಮಾಡಕತ್ತಿದೆ? ನಾಳಿಂದ ನಾಳೆ ಬಂದ ಬೆಳಗಾವಕ್ಕಲ್ಲಿ ಶುಗರ್ ಕಮಿಷನರ್ ಆಫೀಸ್ ಐತಿ, ಈ ಹಳ್ಳಿಯಾಳದು ಆತು, ಇಡೀ 3-4 ಜಿಲ್ಲಾದೊಂದು ಸಭೆ ಮಾಡ್ತಕ್ಕಂಥದ್ದು ಮಾಡ. ಇವತ್ತು ನಮ್ಮನ್ನೆಲ್ಲ ಏನಂತ ತಿಳ್ಕೊಂಡ್ರಿ ನೀವು? ನಮ್ಮ ಬಾಳೆ ಬದುಕ ಬಿಟ್ಟು ಹೋರಾಟಗಾರ ಇವತ್ತು ಭಿಕ್ಷುಕರಂಗ 20 ರೂಪಾಯಿ ಕೊಡ್ತು, 50 ರೂಪಾಯಿ ಕೊಡ್ತು ಅಂತಾರಂತಂದ್ರ ಇವ್ರಿಗೆ ನಾಚಿಕೆ ಬರ್ಬೇಕ? ಯಾಕೆ ದೊಡ್ಡ ಮನಸ್ಸು ಮಾಡಬಾರ್ದು? ರೈತರಿಗೆ ಕೇಳದಪ್ಪ, ಈ ಸಲ ಒಂದು 200-300 ಹೆಚ್ಚು ಕೊಡ್ನು ಅಂತೇಳಿ ತಕ್ಷಣ ಇದನ್ನ ಸುಧಾರಣೆ ಮಾಡ್ಕೋಬೇಕಿಲ್ಲ ಅಂತಂದ್ರ ನಾವು ನಿಮ್ಮನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೋ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ. ಕಬ್ಬು ಬೆಳೆಗಾರರ ಸಂಘಕ್ಕೆ